ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕೋಟೆನಾಡು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕಂದ್ರೆ ವಿಶ್ವ ಪ್ರಸಿದ್ಧಿಯಾದಂಥ ಹಿಂದೂ ಮಹಾಗಣಪತಿನ ನೋಡಕ್ಕೆ ಬನ್ನಿ, ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ದುರ್ಗಕ್ಕೆ ನಾವು ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ಜೊತೆಗೆ ಮಳರಾಯನು ಎಂಟ್ರಿ ಕೊಡ್ತೀನಿ. ಗಣಪತಿ ಸನ್ನಿಧಿ ಹತ್ರ ಹೋದ್ವಿ. ನಾವು ಅಲ್ಲಿಗೆ ಹೋಗ್ತಾ ಇದ್ದಂಗೆ ಮಳೆ ಇನ್ನೂ ಸ್ವಲ್ಪ ಜೋರ ಆಯಿತು. ಅದಕ್ಕೆ ನಾವು ಸೈಡ್ ನಿಂತ್ಕೊಂಡ್ವಿ. ಈ ಮಳೆಗೆ ತಲೆನೇ ಕೆಡ್ಸ್ಕೊಂಡಲೇ ಹಿಂದೂ ಮಹಾಗಣಪತಿ ದರ್ಶನ ಮಾಡಲೇಬೇಕಂದು ಭಕ್ತಾದಿಗಳು ಹೋಗ್ತಾನೆ ಇದ್ರು. ಮಳೆ ಬಿಟ್ಟ ನಂತರ ಸಿಂಧೂರ ಮಂಟಪಕ್ಕೆ ಒಂದು ನಮಸ್ಕಾರ ಹೊಡೆದು ಹಂಗೆ ಒಳಗೋದ್ವಿ. ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ಸಖತ್ತು ಭಕ್ತಾದಿಗಳು ಜಾಸ್ತಿ ಜನ ಬಂದಿದ್ರು. ಒಳಗಡೆ ಹೋಗ್ತಾ ಟೆಡಿ ಮ್ಯಾನ್ ಎಲ್ಲರಿಗೂ ಟ್ಯಾಂಕ್ಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಇದಾದ ಮೇಲೆ ನಮಗೆ ಕಾಣಿಸಿದ್ದೆ ವಿಶ್ವ ಪ್ರಸಿದ್ಧ ಅತಿ ಹೆಚ್ಚು ಅಪಾರವಾದ ಅಭಿಮಾನಿಗಳನ್ನು ಹೊಂದಿರುವಂತಹ ನಮ್ಮ ಕೋಟೆನಾಡು ಚಿತ್ರದುರ್ಗದ ಹೆಮ್ಮೆ ಹಿಂದೂ ಮಹಾಗಣಪತಿಯ ದರ್ಶನ. ಯಾರಿಗೆಲ್ಲ ಇಲ್ಲಿಗೆ ಬಂದು ಹಿಂದೂ ಮಹಾಗಣಪತಿನ ದರ್ಶನ ಮಾಡೋಕ್ಕಾಗಿಲ್ವೋ ಅಲ್ಲಿಂದನೇ ಒಂದು ನಮಸ್ಕಾರ ಮಾಡಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ, ಇಲ್ಲಾಂದ್ರೆ ಆ ದೇವರು ನಿಮಗೆ ಕಣ್ ಕಳೀತಾನೆ ನೋಡ್ರಿ. ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗೆ ಬಂದರೆ ಎಡಗಡೆಗೆ ಶ್ರೀ ಕೃಷ್ಣ ಪರಮಾತ್ಮ ಹಾಗೆ ರಾಮ ಲಕ್ಷ್ಮಣ ಸೀತೆದು ಸೆಟ್ ಹಾಕಿದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಸಿಂಧೂರ ಮಂಟಪನೂ ಸಖತ್ತಾಗಿ ಕಾಣ್ತಾ ಇದೆ. ಇದ್ರ ಜೊತೆಗೆ ಇದೇ ತಿಂಗಳು 13ನೇ ತಾರೀಕು ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಇರುತ್ತೆ. ಡಿಜೆದು ಕನ್ಫರ್ಮ್ ಇನ್ನೂ ಗೊತ್ತಿಲ್ಲ. ಡಿಜೆ ಇರ್ಲಿ ಬಿಡ್ಲಿ, ಭಕ್ತಿಗೋಸ್ಕರ ಬರೋಣ. ನೀವು ಬನ್ನಿ, ನಿಮ್ಮವರನ್ನು ಕರೆತೀನಿ, ನಾನು ಬರ್ತೀನಿ. ಎಲ್ಲರೂ ಕಾಣಿಸಿದ್ರೆ ಆಯ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.